ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಕೆಆರ್ಎಸ್ ಜಲಾಶಯದ ಒಳಹರಿವು ಹೆಚ್ಚಳ ಕಂಡಿರುವಂತದ್ದು. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ 1416 ಕ್ಯೂಸೆಕ್ಸ್ಗೆ ಒಳಹರಿವಿನ ಪ್ರಮಾಣ ಈಗ ಏರಿಕೆಯಾಗಿದೆ. 80.72 ಅಡಿ ತಲುಪಿದ ಜಲಾಶಯದ ನೀರಿನ ಮಟ್ಟ ಏರಿಕೆಯಿಂದ ಇದೀಗ ರೈತರಲ್ಲಿ ಸಾಕಷ್ಟು ಮಂದಹಾಸ ಮೂಡಿದೆ. ಒಟ್ಟಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಮುಂಗಾರು ಮಳೆ ಆರಂಭವಾಗಿರುವಂತದ್ದು. ಕೃಷಿಕರು ಸಂತಸವನ್ನ ಹೊರಹಾಕ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯದ ಒಳಹರಿವು ಇದೀಗ ಹೆಚ್ಚಾಗಿದೆ. ಹಾಗೆಯೇ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ನೀರಿನಿಂದ ಇದೀಗ ಆವೃತವಾಗಿರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದು. ಒಟ್ಟಾರೆ ಕೆಆರ್ಎಸ್ ಜಲಾಶಯದಲ್ಲಿ 1416 ಕ್ಯೂಸೆಕ್ಸ್ಗೆ ಒಳಹರಿವಿನ ಪ್ರಮಾಣ ಈಗ ಏರಿಕೆಯಾಗಿದೆ. 80.72 ಅಡಿ ತಲುಪಿದ ಜಲಾಶಯದ ನೀರಿನ ಮಟ್ಟ. ಈ ಒಂದು ವಿಚಾರಕ್ಕೆ ಇದೀಗ ರೈತರಲ್ಲಿ ಸಂತಸ ಏರ್ಪಟ್ಟಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ರೈತರಲ್ಲಿ ಸಾಕಷ್ಟು ಖುಷಿ ಏರ್ಪಟ್ಟಿರುವಂತದ್ದು. ಕೆಆರ್ಎಸ್ ಜಲಾಶಯದ ಒಳಹರಿವು ಹೆಚ್ಚಾಗಿರುವಂತದ್ದು. 1416 ಕ್ಯೂಸೆಕ್ಸ್ಗೆ ಒಳಹರಿವಿನ ಪ್ರಮಾಣ ಅಂದ್ರೆ ನೀರಿನ ಪ್ರಮಾಣ ಈಗ ಏರಿಕೆಯಾಗಿದೆ. 80.72 ಅಡಿ ನೀರಿನ ಜಲಾಶಯದ ಮಟ್ಟ ಈಗ ತಲುಪಿದೆ ಅಂತ ಮತ್ತೊಂದು ಕಡೆ ರೈತರು ಸಾಕಷ್ಟು ಖುಷಿಯಿಂದ ಒಂದು ಸಂಭ್ರಮಾಚರಣೆಯನ್ನು ಮಾಡುವಂತ, ಯಾಕೆಂದ್ರೆ ಕೃಷಿಯ ಮಾಡುವಂತಹ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಸಾಕಷ್ಟಿದೆ. ಹಾಗಾಗಿ ಕೆಆರ್ಎಸ್ ಜಲಾಶಯದಲ್ಲಿ ಏನೊಂದು ಒಳಹರಿವು ಹೆಚ್ಚಳಾಗಿದೆ, ರೈತರಲ್ಲಿ ಮಂದಹಾಸ ಮೂಡಿದೆ.